ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನಿವತ್ತು ಈವ್ನಿಂಗಿಂದಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಿಗೆ ಬಂದಿದ್ವಿ ನಾವು. ಇದು ನಿಖಿಲ್ ಅವ್ರ ಅಕ್ಕ ಮನೆ. ತುಂಬ ದಿನ ಆಗಿತ್ತು, ಮೇ ಬಿ 2 ಇಯರ್ಸ್ ಆಯ್ತಿರ್ಬೋದು ನಾವು ಬಂದೇ ಇರಲಿಲ್ಲ ಅವ್ರ ಹತ್ರ. ಮೊದಲು ಭಾಳ ಟಚ್ ಒಳಗಿದ್ವಿ, ಮಾತಾಡ್ತಿದ್ವಿ. ಬಟ್ ಇವಾಗ ಮ್ಯಾರೇಜ್ ಆದಮೇಲೆ ಬಂದಿರಲಿಲ್ಲ. ಅದಕ್ಕೆ ಪ್ರಾಪರಾಗಿ ಇವ್ರದ್ದೇ ಮನೆಗೆ ಹೋಗಬೇಕು ಅಂತಲೇ ಬಂದಿದ್ವಿ. ಆಮೇಲೆ ಅವ್ರ ಶಾಪ್ ಇದೆ ಧಾರವಾಡಲ್ಲಿ. ಮತ್ತೊಮ್ಮೆ ಯಾವಾಗಾದರೂ ಅವ್ರ ಶಾಪಿಗೆ ಹೋದರೆ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿದೆ ಶಾಪು ಅಂತ. ಅವ್ರ ಶಾಪಿಗೆ ಹೋಗಿ ಭೇಟಿಯಾಗಿ ಆಮೇಲೆ ಹೋಗ್ತಾ ಮನೆಗೆ ಹೋಗೋಣ ಅಂತ ರಸ್ತೆಯಲ್ಲಿ ಹೋಗುವಾಗ ಒಂದು ಗುಡಿ ಇತ್ತು. ಇಲ್ಲಿ ಹೋಗಿ ಬರೋಣ ಬನ್ನಿ ಅಂತ ಅಂದರು. ನಾವು ಈ ಗುಡಿ ನೋಡಿರಲಿಲ್ಲ, ಹೋಗೋಣ ಅಂತ ಹೋದ್ವಿ. ಆ್ಯಟ್ ಎ ಟೈಮ್ ನಾವು ಹೋಗಿದ್ದವಾಗಲೇ ಆರತಿ ಮಾಡ್ತಾಯಿದ್ರು. ಆರತಿನೂ ಸಿಕ್ತು, ಪ್ರಸಾದ ಸಿಕ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಇವನು ಸತೀಶ್ ಅಂತ, ಇವನ ಹೆಸರು, ಅಕ್ಕನ ಮಗ. ಎಲ್ಲರ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಹಂಗೆ ಮೊದಲು ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಫ್ರೆಶ್ ಅಪ್ ಆದೆ. ಭಾಳ ಹೊತ್ತಾಗಿತ್ತಲ್ಲ, ಅದೇ ಡ್ರೆಸ್ಸು ಅದೇನೋ ಆಗ್ತಾ ಇರೋದಿಲ್ಲ ನನಗೆ. 1-2 ತಾಸು ಅಂತಂದರೆ ಹೆಂಗೋ ನಡೆಯುತ್ತೆ. ಎಲ್ಲೂ ಊರಿಗೆ ಹೋದ್ರೂ ಬೇಗ ಎಲ್ಲಿ ಮುಟ್ಟಿದ್ರು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಅಕ್ಕ ಟೀ ಮಾಡಿಕೊಟ್ರು. ಒಂದು ಸ್ವಲ್ಪ ಎಲ್ಲರೂ ಮಾತಾಡ್ತಾ ಟೀ ಮಾಡ್ಕೊಂಡು ಕುಡಿದು ರಿಲ್ಯಾಕ್ಸ್ ಮಾಡಿ ಇವಾಗ ಹೊರಗಡೆ ಬಂದು ಅಕ್ಕನ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಹೊರಗಡೆ ವ್ಯೂ ಯಾವ ಥರ ಕಾಣಿಸುತ್ತೆ ನೋಡಬೇಕು ಅಂತ ನೋಡ್ತಾ ಇದ್ವಿ. ಕತ್ಲಾಗಿದೆ ಅಲ್ವಾ, ಮಾರ್ನಿಂಗ್ ತೋರಿಸ್ತೀನಿ ನಿಮಗೆ. ಆಮೇಲೆ ಅಡುಗೆ ಮಾಡೋಣ, ಅವರು ಅಡುಗೆ ಮಾಡ್ತಾಯಿದ್ರಲ್ಲ, ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಬೇಡ ಅಂತಾರೆ, ಆದರೂ ಡೈಲಿ ಅವ್ರದ್ದೇ ಟೇಸ್ಟ್ ತಿಂದು ಬೇಜಾರಾಗಿರುತ್ತಲ್ಲ. ನಾವು ಒಂದು ಸ್ವಲ್ಪ ನಮಗೆ ಬರೋಷ್ಟು, ನಾನೇನು ಪರ್ಫೆಕ್ಟ್ ಅಲ್ಲ, ಆದರೂ ಹೆಲ್ಪ್ ಮಾಡ್ತೀನಿ. ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸಿ ಅಕ್ಕ ಅವರು ಮಲ್ಗೋಕೆ ಹೋದರು. ನಾವಿವಾಗ ಮಲಗಬೇಕು, ಒಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೆ. ಇದಕ್ಕೆ ನೆಕ್ಸ್ಟ್ ವ್ಲಾಗ್ ನಾಳೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಸ್ ಇಟ್ ಈಸ್ ಎಲ್ರದ್ದು ಸೇಮ್ ಇರುತ್ತೆ. ಮಾರ್ನಿಂಗ್ ಎದ್ಮೇಲೆ ಹೊರಗಡೆ ಬಾಗಿಲನ್ನ ತೊಳೆದ್ಬಿಟ್ಟು ರಂಗೋಲಿ ಹಾಕಬೇಕು ಅಂತ ನಮ್ಮ ಅಕ್ಕನೂ ರಂಗೋಲಿ ಹಾಕ್ತಾಯಿದ್ರು. ನಾನು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು ನೋಡ್ತಾ ಇದ್ದೆ ರಂಗೋಲಿ. ಫ್ರೀ ಹ್ಯಾಂಡ್ ಹಾಕ್ತೀನಿ, ಬಟ್ ಈ ಚುಕ್ಕಿ ರಂಗೋಲಿ ಒಂದು ಸ್ವಲ್ಪ ನನಗೆ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಅದರಲ್ಲೂ ಈ ರೀತಿ ಈ ಬೆಳ್ಳಿ ರಂಗೋಲಿ ಅಂತಾರಲ್ಲ, ತುಂಬ ಅಷ್ಟೊಂದು ಕನ್ಫ್ಯೂಸ್ ಆಗಿಬಿಡತ್ತೆ. ನೋಡೋಣ ಅಂತ ನೋಡ್ತಾ ಇದ್ದೆ ನಾನು. ಆಮೇಲೆ ನಿನ್ನೆ ನೈಟ್ ತೋರಿಸಿದ್ನಲ್ಲ ನಿಮಗೆ, ಅಷ್ಟೊಂದು ಕಾಣ್ತಾ ಇರಲಿಲ್ಲ. ಅದಕ್ಕೆ ಮಾರ್ನಿಂಗ್ ಇದ್ದು ವ್ಯೂ ತೋರಿಸೋಣ ಅಂತ ತೋರಿಸ್ದೆ. ಇದು ಸ್ಮಾಲ್ ಗಾರ್ಡನ್ ಅಂತೆ. ಇದು ಪಾಲಕ್ಕು, ಇದು ಸಬ್ಸಿಗೆ ಅಂತಾರದು. ಇದು ಈರುಳ್ಳಿ, ಅದೆಲ್ಲ ಶೋ ಪ್ಲಾಂಟ್ಸು. ಅದು ತುಳಸಿ ಗಿಡ ಹಚ್ಚಿದ್ದಾರೆ. ಮತ್ತು ಮನೆ ಮುಂದೆ ಸ್ಮಾಲ್ ಗಾರ್ಡನ್. ಎಲ್ಲರೂ ಫ್ರೆಶ್ ಅಪ್ ಆಗಿದ್ವಿ. ನಾನು ಟೀ ಕುಡಿಯೋದಿಲ್ಲ, ಅದಕ್ಕೆ ಅವರೊಂದು ಸ್ವಲ್ಪ ಕಷಾಯದ ಜೊತೆ ಎಲ್ಲ ಹಾಕಿ ಹಾಲಲ್ಲಿ ಮಾಡಿಕೊಟ್ರು. ತಲೆ ಯಾಕೋ ತುಂಬ ನೋವ್ತಾಯಿತ್ತು. ಆಮೇಲೆ ಇವ್ರ ಬಾಲ್ಕನಿಯಲ್ಲೂ ಒಂದು ಸಣ್ಣ ಪುಟ್ಟದ ಗಿಡನ ಹಚ್ಚಿದ್ದಾರೆ. ಸ್ನಾನ ಎಲ್ಲ ಮಾಡಿಕೊಂಡೆ ರೆಡಿ ಆಗ್ತಾಯಿದ್ದೀನಿ. ಇಲ್ಲೊಂದು ಗುಡಿಗೆ ಹೋಗೋದಿದೆ. ಯಾವ ಗುಡಿ ಅಂತ ತೋರಿಸ್ತೀನಿ ನಿಮಗೂ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ರೆಡಿ ಆಗ್ತಾಯಿದ್ದೀನಿ. ಟಿಫನ್ ಮಾಡ್ಕೋಬೇಕು, ಅಲ್ಲೇ ಹೋಗಿ ಮಾಡಬೇಕು ಅಂತ ಇದ್ವಿ. ಮತ್ತೆಲ್ಲ ಆರ್ಬಿಡುತ್ತಲ್ಲ, ಇವಾಗ ಮೊದಲೇ ಚಳಿ ಇದೆ ಮತ್ತು ಬಿಸಿ ತಿನ್ನೋದು ಚೆನ್ನಾಗಿ ಅನಿಸುತ್ತೆ ಅಂತ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀವಿ. ಇವಾಗ ನಿಖಿಲ್ ಅವರು ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಮಸಾಲ ದೋಸೆ ನಮ್ಮ ಅಕ್ಕ ಅವರು ಮಾಡ್ಕೊಟ್ಟಾರೆ. ನೋಡೋಣ ಟೇಸ್ಟ್ ಹೆಂಗೆ ಮಸಾಲೆ. ನಮಗೆ ಪಡ್ ಮತ್ತು ಚಟ್ನಿ. ನಿಖಿಲ್ ಅವ್ರ ಪಡ್ ತಿನ್ನೋದಿಲ್ಲ, ಅದಕ್ಕೆ ಅವ್ರಿಗೆ ದೋಸೆ ಮಾಡಿಕೊಟ್ಟಿದ್ದಾರೆ ಅವರಕ್ಕ. ನನ್ನ ಪಡ್ ಇಷ್ಟ. ಟಿಫನ್ ಮಾಡೋಣ ಬನ್ನಿ. ಟಿಫನ್ ಅದೆಲ್ಲ ಮುಗಿಸಿದ್ವಿ. ಅಕ್ಕ ಅವ್ರದ್ದು ಎಲ್ಲ ಟಿಫನ್ ಆಯ್ತು, ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ನಾನು ರೆಡಿಯಾಗಿದ್ದೀನಿ. ಟೈಮ್ 11 ಗಂಟೆ ಆಗಿದೆ. ಬೇಗ ಗುಡಿಗೆ ಹೋಗಿ ಬಂದು ಆಮೇಲೆ ನೋಡೋಣ ಮತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಪರ್ಪಲ್ ಕಲರ್ ಡ್ರೆಸ್ ಹಾಕಿದ್ದೀನಿ ನಾನು. ನನಗೆ ಈ ರೀತಿಯೇ ಫುಲ್ ಕಾಲರು ಮತ್ತು 3/4 ಹ್ಯಾಂಡ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಇದ್ದೀವಿ ಇವಾಗ ಅಕ್ಕ ಮತ್ತು ಸತೀಶ್, ನಾನು ನಿಖಿಲ್ ಅವರು ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗೋಣ.
ಎಲ್ಲ ಇದೆ, ಲಿಫ್ಟ್ ಆನ್ ಮಾಡಿಲ್ಲ, ಇಲ್ಲಿ ಸ್ಟೆಪ್ಸ್ ಇಳಬೇಕು ಹತ್ತಬೇಕು. ಅದು ಒಂದು ರೀತಿ ಇದೆ, ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ಬಾಡಿನೂ ವರ್ಕ್ ಹಾಕ್ಬೇಕಲ್ಲ, ಮೇಲೆ ಹತ್ತಿರ ಕೆಳಗೆ ಇಳಿರಿ ಅಂತ. ಅದು ಸ್ವಲ್ಪ ಏಜ್ ಆದವ್ರಿಗೆ ತೊಂದರೆ. ಲಾಸ್ಟ್ ಫ್ಲೋರ್ ಇದೆಲ್ಲ, ಇದು ಮೇಲ್ಗಡೆ ಒಂದು ಬ್ಲಾಕಲ್ಲಿ 10 ಮನೆ ಇದೆ. ಇವ್ರದ್ದೇ 8th ಬ್ಲಾಕೇನೋ. 60 ಸ್ಟೆಪ್ ಹತ್ತಬೇಕು, ಇಳಿಬೇಕು. ನಮ್ಮ ಬೈಕ್ ನಿಂತ್ಕೊಂಡಿದೆ ಎಕ್ಸ್ಟ್ರೀಮ್. ಈಗ ನಿಖಿಲ್ ಅವರು ಮತ್ತು ಇದು ಅಕ್ಕ ಅವ್ರದ್ದು ಸ್ಕೂಟಿ ಇದೆ. ಇಲ್ಲಿಂದ ಕಾಣ್ಬೋದು ನಿಮಗೆ ಲಾಸ್ಟ್ ಫ್ಲೋರ್ ಇವ್ರದ್ದು. ಅಕ್ಕ ಮತ್ತು ಸತೀಶ್ ಅವರು ಮುಂದೆ ಹೊಂಟಿದ್ರು. ನಾವು ನಮ್ಮ ಬೈಕ್ ಇತ್ತಲ್ಲ, ನಾವು ಹೋಗ್ತಾ ಇದ್ವಿ. ಅಕ್ಕ ಅಂದರು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಗುಡಿ ಇದೆ, ಒಂದು ಮಠ ಇದೆ, ನೋಡ್ಕೊಂಡು ಬರೋಣ ಅಂತ. ನಾನು ನೋಡಿರಲಿಲ್ಲ, ಅದಕ್ಕೆ ಇನ್ನೂ ಹೋಗೋಕ್ಕೆ ನಮ್ಗೆ ತುಂಬ ಟೈಮ್ ಇತ್ತಲ್ವ, ಹೋಗಿ ಬರೋಣ ಒಂದು ಎಲ್ಲಾದರೂ ಏನೋ ಒಂದು ತಿಳ್ಕೊಂಡಂಗೆ ಆಗುತ್ತೆ. ನಾವು ನೋಡದೇ ಇರೋ ಪ್ಲೇಸ್ನ ನೋಡಬೇಕು ಅನ್ನೋದು ಒಂದು ಆಸೆ ನನಗೂ. ಅದಕ್ಕೆ ಹೋದ್ವಿ ಎಲ್ಲರೂ. ಆಮೇಲೆ ಇದು ಇಲ್ಲೊಂದು ಹೊಂಡ ಇದೆ. ಇದಕ್ಕೇನೋ ಹೆಸರು ಅಂದರೂ ನನಗೆ ಅಷ್ಟೊಂದು ನೆನಪು ಬರ್ತಾ ಇಲ್ಲ. ಈ ಹೊಂಡದಲ್ಲಿ ನೀರು ಯಾವಾಗೂ ಬತ್ತಂಗಿಲ್ಲ ಅಂತೆ. ಕಂಟಿನ್ಯೂಸ್ಲಿ ಎಷ್ಟು ನೀರಿದೆ ಅಷ್ಟೇ ನೀರಿರುತ್ತೆ. ಮತ್ತು ಅಲ್ಲೊಂದು ಸ್ವಲ್ಪ ಒಂದು ಸಣ್ಣದು ಗುಡಿ ಮಾಡಿದ್ದಾರೆ. ಡೈಲಿ ಪೂಜೆ ಮಾಡ್ತಾರೆ. ಅಲ್ಲೇನೋ ಪೇಂಟಿಂಗ್ ಕೆಲಸ ನಡೀತಾ ಇತ್ತು. ಮತ್ತು ಅಯ್ಯಪ್ಪ ಸ್ವಾಮಿ ಪೂಜೆನೂ ಮಾಡಿದ್ದಾರೇನೋ ಅಲ್ಲಿ. ಅದೇ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಈ ಹೊಂಡ ಅಕ್ಕಪಕ್ಕ ಎಲ್ಲ ಸ್ಟೆಪ್ಸ್ ಇದೆ. ಇಲ್ಲಿ ಹೊಂಡ ಮಾಡಿಬಿಟ್ಟಿದ್ದಾರೆ. ಫಿಶ್ ಇದೆ ಅಲ್ಲಿ ಸಣ್ಣ ಸಣ್ಣದಾಗಿ ನಮಗೆ ಕಾಣ್ತಾ ಇರ್ಬೋದು. ದೊಡ್ಡ ದೊಡ್ಡ ಫಿಶ್ಶು ಇದೆ. ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಏನೇನಲ್ಲ ಮೊದಲಿಂದೆಲ್ಲ ಇನ್ನೂವರೆಗೂ ನೋಡೋಕೆ ಸಿಗತ್ತೆ ಅಂತ. ಅಲ್ಲಿಂದ ಇದರ ಪಕ್ಕನೇ ಒಂದು ತಾತಯ್ಯನ ಮಠ ಅಂತ ಇದೆ ಅಂತೆ. ನಾವು ನೋಡಿರಲಿಲ್ಲ, ಹೋಗಿ ನೋಡ್ಕೊಂಡು ಬರೋಣ ಬಲ್ಲಿ. ಅದ್ರ ಪಕ್ಕನೇ ಇರೋ ಕಾರಣ ಹೋದ್ವಿ. ಆಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪ್ಲೇಸು. ಫುಲ್ ಗಾರ್ಡನ್ ಏರಿಯಾ ಮಾಡಿಬಿಟ್ಟಿದ್ದಾರೆ ಅವರು. ಎಲ್ಲ ಕಡೆ ಗಾರ್ಡನ್ನು. ಮತ್ತು ಮಕ್ಕಳು ಇದ್ದರು ಅಲ್ಲಿ ಪಕ್ಕ ಆಟಾಡ್ತಾ ಇದ್ರು, ಗೊತ್ತಿಲ್ಲ ಇದೇ ಮಠದಲ್ಲಿ ಇರ್ತಾರೋ ಅಕ್ಕಪಕ್ಕ ಇರ್ತಾರೋ ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ನಾವು ದರ್ಶನ ತಗೊಳ್ಳೋಣ ಅಂತ ಬಂದ್ವಿ. ಇದು ತಾತಯ್ಯನ ಮಠ ಅಂತಾನೆ ಹೆಸರು ಬಿದ್ದಿದೆ ಅಂತ ಇದಕ್ಕೆ. ಇಲ್ಲಿ ಗದ್ಗೆನೂ ಇದೆ, ಇಲ್ಲಿ ಸಮಾಧಿನೂ ತೊಗೊಂಡಿದ್ದಾರೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲೇ ತೋರಿಸ್ತೀನಿ ನಿಮಗೆ. ಹಿಂಗೈತೀನಿ ರೀ ಇದು. ಆ ಮಠನ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಎಷ್ಟೇ ಗದ್ದಲ ಇದ್ರೂ ಕಾಮಾಗಿ ಅನ್ಸತ್ತಲ್ವ. ಅಲ್ಲಿಂದ ಇದೇ ಫುಲ್ ಅವ್ರ ಕಾಲನಿಯಲ್ಲೇ ಇರೋದಿದೆಲ್ಲ. ಅಲ್ಲಿಂದ ಮತ್ತೊಂದು ಗುಡಿಗೆ ಬಂದ್ವಿ. ಅಂದರೆ ಈ ಗುಡಿಗೆ ಫುಲ್ ಎಲ್ಲ ಒಂದು 4-5 ಗುಡಿ ಎಲ್ಲ ಒಂದೇ ಅಟ್ಯಾಚಲ್ಲೇ ಇದೆ. ಕಮಾನಿಂದ ಬಂದ್ವಲ್ಲ ನಾವು, ಅಲ್ಲಿಂದನೇ ಎಲ್ಲ ಗುಡಿಗಳು ಕಾಣಿಸ್ಬಿಡುತ್ತೆ. ನಿಮಗೂ ಒಂದು ಸಲ ತೋರಿಸ್ತೀನಿ. ಎಲ್ಲ ಗುಡಿ ಮಧ್ಯೆ ತೆಂಗಿನಕಾಯಿ ಗಿಡ, ಕಳಶ ಕಾಣಿಸ್ತಾ ಇರ್ಬೋದು. ಚೆನ್ನಾಗಿದೆ. ಯುಗಾದಿ ಮತ್ತು ಸಂಕ್ರಾಂತಿ, ಶಿವರಾತ್ರಿ ಫುಲ್ ಗದ್ದಲ ಇರುತ್ತೆ. ಅದೇ ಅಂತ ಇದ್ರು. ಇವಾಗ ಸಂಕ್ರಾಂತಿಗೂ ಜಾತ್ರೆನೂ ಆಗುತ್ತೆ ಅಂತಲ್ಲಿ. ನೋಡ್ಕೊಂಡು ಬರೋಣ, ನಾವು ನೋಡಿರಲಿಲ್ಲ ಅಲ್ವಾ ಗುಡಿ. ಒಂದೊಂದು ಆ ಕಡೆ ಒಂದು ಈ ಕಡೆ ಒಂದು ಇರೋಕ್ಕಿಂತ ನನಗೆ ಈ ರೀತಿ ಒಂದೇ ಸರೌಂಡಿಂಗಲ್ಲಿ ಎಲ್ಲ ಗುಡಿ ಇರೋದು ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ. ಅಲ್ಲೆಲ್ಲ ಹೋಗಿ ದರ್ಶನ ಮಾಡ್ಕೊಂಡ್ವಿ. ನಾವು ಕುತ್ಕೊಂಡಿದ್ವಿ. ಫಸ್ಟ್ ಒಂದು ನಿಮಗೆ ಹೊಂಡ ತೋರಿಸಿದ್ದೆ. ಆ ಹೊಂಡ ನೀರೇ ಇಲ್ಲೂ ಕಂಟಿನ್ಯೂ ಆಗಿದೆ. ಇಲ್ಲೂ ಕೂಡ ತೋರಿಸ್ತೀನಿ. ಶಿವರಾತ್ರಿಯಾಗ ರೀ. ಹಾಂ 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 ವರ್ಷಾನಿಡೀ ನೀರಿದ್ದೇ ಇರುತ್ತೆ, ಬತ್ತಂಗಿಲ್ಲ ಅಂದಿದ್ನಲ್ಲ ನಾನು. ಅಲ್ಲಿ ಹೊಂಡದ ನೀರೇ ಇಲ್ಲೂ ಕಂಟಿನ್ಯೂ ಆಗಿದೆ. ಇವರು ಇಲ್ಲೂ ಸೇಫ್ಟಿನೆಲ್ಲ ಕಟ್ಕೊಂಡು ಫಿಕ್ಸ್ ಮಾಡಿದ್ದಾರೆ. ಅದೇ ಅಕ್ಕ ಹೇಳ್ತಾಯಿದ್ರು, ಅಲ್ಲಿ ನೀರೇ ಇಲ್ಲೂ ಇದೆ. ಯಾವ್ದು ರೀತಿ ಅಲ್ಲ ಹಿಸ್ಟ್ರಿ ಅದು ಒಂದೊಂದು ಗೊತ್ತೇ ಆಗೋದಿಲ್ಲ. ಆಮೇಲೆ ಇಲ್ಲಿ ಬಂದ್ವಿ. ಇಲ್ಲೇ ಸಂಕ್ರಾಂತಿಗೆ ಇವಾಗ ದೊಡ್ಡ ಜಾತ್ರೆ ಇದೆ ಅಂತ ಹೇಳ್ತಾಯಿದ್ರು. ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಕುತ್ಕೊಂಡಿದ್ವಿ. ಎಷ್ಟು ಕೋಲ್ಡ್ ಇದೆ. ಮತ್ತು ಪಾಟಿಕಲ್ಲು ಫುಲ್ ಎಲ್ಲ ಹಳೇ ಕಾಲದ್ದಿದು ಗುಡಿ ಇರ್ಬೋದು ಅಂತ ಅನಿಸುತ್ತೆ. ದಪ್ಪು ಕಂಬ, ಅದು ಕಲ್ಲಿನಲ್ಲೇ ಆರ್ಕಿಟೆಕ್ಚರು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದು ಚೆನ್ನಾಗಿತ್ತು. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಇದೇ ಗುಡಿಗೆ ನಾವು ಹೋಗಬೇಕು ಅಂತ 2 ಇಯರ್ಸಿಂದ ಅಂದ್ಕೊಳ್ತಾ ಇದ್ವಿ, ಹೋಗೋಣ ಅಂತ. ಏನೋ ಬಟ್ ಅದು ಟೈಮ್ ಬಂದಿರಲಿಲ್ಲ. ಇವಾಗ ಆ ಟೈಮ್ ಸಿಕ್ಕಿದೆ. ಯಾವ ಗುಡಿ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಹುಬ್ಳಿ ಧಾರವಾಡ ಅಕ್ಕಪಕ್ಕ ನಿಯರ್ ಬೈ ಯಾರ್ಯಾರು ಇದ್ದೀರಿ, ಆಲ್ಮೋಸ್ಟ್ ಫೇಮಸ್ ಗುಡಿ ಇದು. ಸ್ಯಾಟರ್ಡೆ ತಪ್ಪದೇನೂ ಪ್ರತಿಯೊಬ್ಬರು ಹೋಗ್ತಾರೆ. ಆರೆಂಜ್ ಕಲರ್ ಫ್ಲ್ಯಾಗ್ ತೋರಿಸಿದ್ನಲ್ಲ, ಅಲ್ಲೇ ಇರೋದು. ನಾವು ಬಂದಿರೋದು ನುಗ್ಗಿಕೆರೆ ಹನುಮಪ್ಪ. ನುಗ್ಗಿಕೆರೆ ಗುಡಿಗೆ ಹೋಗಬೇಕು ಅಂತ ಭಾಳ ದಿನದಿಂದ ಟ್ರೈ ಮಾಡ್ತಾಯಿದ್ವಿ. ಬ್ಯಾಡ್ರಿ ಹೋಗೋ ಮುಂದೆ ಏನು ತೊಗೋತಾರೆ ನೋಡು. ಅಲ್ಲ ಅಲ್ಲಿ ಗುಡಿಗೆ ಮುಟ್ಟಿಸ್ಕೊಂಡು ದೇವ್ರಿಗೆ ಮುಟ್ಟಿಸ್ಕೊಂಡು ತೊಗೋತೀವಿ ತಗೋ. ಮತ್ತೇನು
ಏನು ತೊಗೊಬ್ರಿ ನಮಗೂ ಗೊತ್ತಿಲ್ಲ ಕೈ ಕಟ್ಕೊಳ್ ತಗೋ ಏನ್ರ ಆಯ್ತಾಯ್ತು ರೀ ತಂದೆ ಅಲ್ಲಿ ಗುಡಿ ಹತ್ರ ಮೊಬೈಲ್ ಅಲಾವ್ ಇರಲಿಲ್ಲ, ಅದಕ್ಕೆ ಅಷ್ಟೇ ಮಾಡಿದೆ. ಫುಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ಒಂದು ಹಾಫ್ ಆನ್ ಅವರ್ ಒಳಗಡೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು, ಏನೋ ಗುಡಿ ಅಂತಂದರೆ ತುಂಬ ದಿನದಿಂದ ಆಸೆ ಇರುತ್ತಲ್ವ, ಇಲ್ಲಿ ಬರಬೇಕು ಅಂತ. ಅಲ್ಲಿ ಬಂದಾಗ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಬಂದ್ವಿ. ಭಾಳ ದಿನದಿಂದ ಆಸೆ ಇತ್ತು ಇದು ನುಗ್ಗಿಕೆರೆ ಹನುಮಂತ ಅಂತ ಎಲ್ಲರೂ ಅಂತ ಇದ್ದರು. ಬಟ್ ನಾವು ನೋಡಿರಲಿಲ್ಲ. ಅಂದ್ಕೊಳ್ತಾ ಇದ್ವಿ ಹೋಗೋಣ ಅಂತ. ಯಾಕೋ ಹೋಗೋಕ್ಕಾಗಿರಲಿಲ್ಲ. ನಾನು ಇಲ್ಲಿ ಮಾತಾಡಿದ್ದೀನಿ, ಬಟ್ ಅದು ವಾಯ್ಸ್ ಮ್ಯೂಟ್ ಆಗಿದೆ. ನೆಕ್ಸ್ಟ್ ಆಮೇಲೆ ಫುಲ್ ಬಿಸಿಲಲ್ಲಿ ಸೆಕೆ ಆಗ್ತಾಯಿತ್ತು. 12:45 ಏನೋ ಆಗಿತ್ತು. ಮನೆಗೆ ಬಂದ್ವಿ ನಾವು. ಅದಕ್ಕೆ ಒಂದು ಸ್ವಲ್ಪ ಕುತ್ಕೊಂಡಿದ್ವಿ. ಆಮೇಲೆ ಅಡುಗೆ ಪ್ರಿಪೇರ್ ಮಾಡಬೇಕಿತ್ತು. ರೊಟ್ಟಿ ಉಂಡಿ ಏನಿದು ರೊಟ್ಟಿ ಮುಟ್ಟಿಗೆ ಅದು ಇವ್ರು ಮತ್ತೆ ಓಲ್ಡ್ ಜನ್ರೇಷನ್ ಅಲ್ಲ, ಈ ಜನ್ರೇಷನ್ದವ್ರು. ನಾವು ತಿಂಡಿ ಮಾಡ್ಕೊಡಲ್ಲ. ಟಿ ವಿ ನೋಡ್ತಾ ಇದ್ರು, ಅದೇ ಸೌಂಡ್ ಬರ್ತಾಯಿತ್ತು, ಅದಕ್ಕೆ ಮ್ಯೂಟ್ ಮಾಡಿದೆ. ಇವಾಗ ಇದೇ ರೊಟ್ಟಿ ಮುಟ್ಟಿಗೆ ಮಾಡಿಕೊಡ್ತಾಯಿದ್ರು. ಒಂದು ರೀತಿ ಇವ್ರ ಜೊತೆ ಇರೋದು, ಇವ್ರ ಜೊತೆ ಮಾತಾಡೋದು ಒಂದು ರೀತಿ ಖುಷಿಯಾಗುತ್ತೆ. ಯಾಕಂದರೆ ನಂಗೆ ಮೊದಲಿಂದನೂ ಮ್ಯಾರೇಜ್ಗಿಂತ ಮೊದಲಿಂದನೂ ನಾನು ಟಚ್ಚಲ್ಲಿ ಇದ್ದಿದ್ದೇ ಇವ್ರ ಜೊತೆ. ಆವಾಗಲಿಂದನೂ ಕಾಲಲ್ಲಿ ಮೆಸೇಜಲ್ಲಿ ನಾವು ಮಾತಾಡ್ತಾ ಇದ್ದು. ಅದು ಒಂದು ರೀತಿ ಏನೋ ಬಾಂಡಿಂಗ್ ಚೆನ್ನಾಗಿ ಬೆಳೆದಿದೆ. ಅವರು ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ. ಮತ್ತು ಇವ್ರು ನನಗೆ ತುಂಬ ಇಷ್ಟ. ಏನೋ ಇನ್ನೋಸೆನ್ಸ್, ಫ್ರೆಂಡ್ಲಿಯಾಗಿ ಮಾತಾಡೋದಕ್ಕೆ ಅದನ್ನೆಲ್ಲ ಮಾಡಿಕೊಟ್ರು. ಖುಷಿ ಆಗತ್ತಲ್ವ, ಈ ರೀತಿಯೂ ಒಂದು ರಿಲೇಷನ್ಶಿಪ್ ಇರಬೇಕು ಅಂತ ಅಂದರೆ. ಬಿಸಿ ಇದ್ದಾಗ ಉಂಡೆ ಮಾಡ್ಬೇಕಲ್ರಿ ಇದು? ಬಿಸಿ ಇದ್ದಾಗ ಚೆನ್ನಾಗೈತಿ. ಹಂಗೆ ಐತಿ. ನಾನು ಮಾಡಿದ್ದೆ ಸೂಪರ್ ಆಗೈತಿ. ತಗೋ ಕುಡಿಯೋದು ನೀನೇ ಮಾಡಿದ್ವಲ್ಲ ಏನು? ಓಪನ್ ಮಾಡಿಲ್ಲ. ಇವಾಗ ಊಟ ಎಲ್ಲ ರೆಡಿಯಾಗಿದೆ ನಮ್ಮದು. ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಇವತ್ತು. ಅಕ್ಕ ಬಡಿಸ್ತಾಯಿದ್ರು. ಅದೇ ಒಂದು ವಿಡಿಯೋನ ತಗೊಳ್ಳೋಣ ಅಂತ ವಿಡಿಯೋನ ಮಾಡ್ತಾಯಿದ್ದೆ. ಈ ರೀತಿ ಎಲ್ಲರೂ ಒಟ್ಟಿಗೆ ಕೂಡಿ ಊಟ ಮಾಡೋದು ಅಂತಂದರೆ ಒಂದು ಚೆನ್ನಾಗದು. ಡೈಲಿ ಅಂತೂ ಕೊಡೋಕ್ಕಾಗೋದಿಲ್ಲ. ಯಾವಾಗಾದರೂ ಕೂಡಿದಾಗ ಈ ರೀತಿ ಒಂದು ಸ್ಪೆಷಲ್ ಮೂಮೆಂಟ್ನ ಮಾಡಿಕೊಳ್ಳೋದು ಇಷ್ಟ ನನಗೆ. ಎಲ್ಲರ ಜೊತೆನೂ ನಾನು ಹಿಂಗೆ ಹೊಂದ್ಕೊಳ್ತೀನಿ. ಒಬ್ರು ಹಿಂಗೆ ಒಬ್ರು ಇಲ್ಲ, ಆ ರೀತಿ ಇಲ್ಲ. ಎಲ್ಲರ ಜೊತೆನೂ ನಾನು ಇದೇ ರೀತಿಯಾಗಿರ್ತೀನಿ. ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಬಾಂಡಿಂಗ್ ಇದೆ ನಂದು. ಇವರೆಲ್ಲ ಫ್ರೆಂಡ್ಲಿ ಆಗಿದ್ದಾರೆ ನನ್ನ ಜೊತೆ. ಊಟ ಎಲ್ಲ ಮುಗಿತು. ಸ್ವಲ್ಪ ರೆಸ್ಟ್ ಮಾಡಬೇಕು. ಇಲ್ಲಿ ಫ್ಯಾನ್ ಹಚ್ಚಿದೆ, ಒಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ. ಖುಷಿಯಾಗಿ ಆಗ್ತಾಯಿದೆ ತುಂಬ. ಅದಕ್ಕೆ ಸ್ವಲ್ಪ ಬಿದ್ದು ರೆಸ್ಟ್ ಮಾಡಿ ಹೋಗೋಣ ಅಂತ ಒಂದು 10 ನಿಮಿಷ. ಟೈಮು 3:30 ಆಗಿದೆ. ತುಂಬ ಬಿಸಿಲಿದೆಲ್ಲ. 4 ಗಂಟೆಗೆ ಹೋದರೆ 4:30ಗೆ ಬೇಗ ಮುಟ್ಬೋದು. 1 ಅವರ್ ಆಗುತ್ತೆ ಅಷ್ಟೇ ಇಲ್ಲಿಂದ. ಬೇಗ ಮುಟ್ಬೋದು ಅಂತ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀವಿ. ಮತ್ತು ಅವರು ರೆಸ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಹೋದರೆ ಆಯಿತು ಅಂತ. ಅಕ್ಕ ಅದು ಟಿ ವಿ ನೋಡ್ತಾಯಿದ್ದಾರೆ. ನಾನೇ ಒಂದು ಸ್ವಲ್ಪ ಬೆಡ್ರೂಮಲ್ಲಿ ಬಂದು ಮಲ್ಕೊಂಡಿದ್ದೆ. ರೆಸ್ಟ್ ಮಾಡ್ಕೊಂಡಿದ್ದೆ. ಒಂದು ಟೈಮು 4 ಗಂಟೆಗೆ 5 ನಿಮಿಷ ಇದೆ. ನಿಖಿಲವ್ರು ಮಲ್ಕೊಂಡಿದ್ದಾರಲ್ಲ, ಅವ್ರಿಗೊಂದು ಸ್ವಲ್ಪ ಎಬ್ಬಿಸಿ ಫ್ರೆಶ್ ಅಪ್ ಆಗಿ ನಾನು ರೆಡಿನೇ ಇದ್ದೀನಿ. ಬ್ಯಾಗ್ ಅಂತ ಪ್ಯಾಕ್ ಇತ್ತು. ಇವಾಗ ರೆಡಿಯಾಗಿ ಹೋಗಬೇಕು. ಎಲ್ಲಾದರೂ ಹೊಂದ್ಮೇಲೆ ಹೋಗೋಕ್ಕೆ ಒಂಥರ ಆಗುತ್ತೆ. ಇಷ್ಟು ದಿನ ಆದರೂ ಹೋಗಲೇಬೇಕಲ್ವ. ಮತ್ತು ಮಧ್ಯಾಹ್ನ ಅಂತಂದರೆ ಊಟ ಆದಮೇಲೆ ಇನ್ನೂ ಬೇಡ ಅನಿಸುತ್ತೆ ಹೋಗೋಕ್ಕೆ. ಅದು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇವಾಗಂತೆ ಹೊರಡ್ತೀವಿ. ಇವಾಗ
ನಿಖಿಲ್ ಅವ್ರಿಗೆ ಟೀ ಮಾಡಿಕೊಟ್ರು. ನಾನು ಕುಡಿಯೋದಿಲ್ಲ ಬೇಡ ಅಂತ ಅಂದೆ. ಆಮೇಲೆ ನಮ್ದು ಹೊರಡೋ ಸಮಯ ಆಗಿತ್ತು. ಅಕ್ಕ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ನಾನು ಅರಿಶಿನ ಕುಂಕುಮನ ತೊಗೊಂಡೆ, ಅವ್ರಿಗೂ ಅರಿಶಿನ ಕುಂಕುಮನ ಹಚ್ಚಿದೆ. ಒಂದೊಂದು ನಮ್ಮ ಕಲ್ಚರ್ ನನಗೆ ತುಂಬ ಇಷ್ಟ ಆಗುತ್ತೆ. ಪ್ರಾಪರ್ಲಿ ಯಾರೇ ಮನೆಗೆ ಬರಲಿ, ಯಾರೇ ಮನೆಯಿಂದ ಹೋಗುವಾಗಿರಲಿ, ಅರಿಶಿನ ಕುಂಕುಮ ಕೊಡೋದು ಅದು ಖಂಡಿತ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಅದನ್ನೆಲ್ಲ ತೊಗೊಂಡ್ವಿ. ಬೇಡ ಅಂದ್ರೂ ಡ್ರೆಸ್ ಕೊಟ್ಟರು. ಡ್ರೆಸ್ನ ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಅವ್ರದ್ದು ಆಶೀರ್ವಾದನ ತೊಗೊಂಡು ಬ್ಯಾಗೆಲ್ಲ ತೊಗೊಂಡು ನಾವು ಕೆಳಗಡೆ ಬಂದ್ವಿ. ಆಮೇಲೆ ಅಲ್ಲಿಂದ ಬಾಯ್ ಅಂತ ಹೇಳಿಬಿಟ್ಟು ಕೆಳಗಡೆ ಬಂದ್ವಿ. ಇವರು ನಮಗೆ ಕೆಳಗಡೆ ಬಿಡೋಕ್ಕಂತ ಬಂದಿದ್ದರು. ತುಂಬ ಬಿಸಿಲಿತ್ತು ಅವತ್ತು ಹೋಗುವಾಗ. ಆದರೂ ಒಂದು ಸ್ವಲ್ಪ ನಾವು ರೆಸ್ಟ್ ಮಾಡಿಕೊಂಡು 4 ಗಂಟೆವರೆಗೂ ಹೋಗ್ತಾ ಇದ್ವಿ ಅನ್ನೋದಕ್ಕೆ ಒಂಚೂರು ಬಿಸಿಲು ಏನೋ ಕಡಿಮೆ ಆಗಿತ್ತು. ಇಲ್ಲ ಅಂತಂದರೆ ತುಂಬ ಬಿಸಿಲು. ಯಾಕಂದರೆ ನಮಗೆ ಹತ್ತಿರ ಆಗುತ್ತೆ ಊರು, ಅದಕ್ಕೆ 4 ಗಂಟೆಗೆ ಬಿಟ್ಟರೆ ಆಯಿತು ಅಂತ ಹೋಗ್ತಾ ಇದ್ವಿ. ಅವ್ರ ಮನೆಯಿಂದ ಸತೀಶ್ ಅಲ್ಲಿ ನಿಂತ್ಕೊಂಡಿದ್ದಲ್ಲ, ಅದಕ್ಕೆ ಅಲ್ಲಿಂದಾನೇ ಬಾಯ್ ಮಾಡಿಬಿಡು ಅಂತ ಇದ್ದೆ. ಯಾಕಂದರೆ ಅವ್ನು ಪಾಪ ಮಲಗಿದ್ದ. ನಾವೇ ಬರುವಾಗ ಅಕ್ಕ ಎಬ್ಸಿದ್ಲು, ಅವ್ರು ಹೋಗ್ತಾ ಇದ್ದಾರೆ ಏಳು ಅಂತ. ಆಮೇಲೆ ನಮ್ಮ ಪ್ರಯಾಣ ಶುರು ಆಯಿತು. ಬ್ಯಾಕ್ ಟು ಹೋಮ್ ಅಂತ ನಾವು ಊರಿಗೆ ಬರೋಕ್ಕೆ ರೆಡಿ ಆದ್ವಲ್ಲ, ಬಂದೇ ಬಿಟ್ವಿ ಊರಿಗೆ. ನಾನು ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಬ್ಯಾಗೆಲ್ಲ ಅನ್ಪ್ಯಾಕಿಂಗ್ ಮಾಡಿದೆ. ಏನಾಯ್ತು ಇರಲಿ, ನಡೀತೈತಿ. ಬ್ಯಾಗೆಲ್ಲ ಅನ್ಪ್ಯಾಕಿಂಗ್ ಮಾಡಿದೆ. ತೊಳೆಯೋ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೀನಿ. ಬ್ಯಾಗೆಲ್ಲ ಸೆಟ್ ಮಾಡಿಟ್ಟೆ. ಬಂದಮೇಲೆ ಬೆಡ್ಡೆಲ್ಲ ಕ್ಲೀನ್ ಮಾಡಿದೆ. ಬ್ಯಾಗೆಲ್ಲ ತೆಗೆದಿಟ್ಟೆ. ಇಷ್ಟು ಬಟ್ಟೆ ಇದೆ, ನಾಳೆ ತೊಳಿಬೇಕಿದನ್ನು. ಅವರಿವತ್ತು ನೈಟ್ ಇದೆ, ಡ್ಯೂಟಿ ಹೋಗಬೇಕು. ಬೇಗ ಊಟ ಮಾಡಬೇಕು ಅಂತ ಇದೆ ನಮ್ಮದು. ಟಯರ್ಡ್ ಆಗುತ್ತಲ್ಲ ಅಲ್ಲಿಂದ ಹೋಗಿ ಬಂದು. ಇದ್ರ ಜೊತೆಗೆ ನನ್ನ ವೀಡಿಯೋ ಇವತ್ತು ಆ್ಯಂಡ್ ಮಾಡ್ತೀನಿ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೆ ಬೆಳೆಸಿ ಅಂತ ಹೇಳ್ತೀನಿ. ಪ್ಲೀಸ್ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.